ದಿನದ ದೇವರ ವಾಕ್ಯ ಏಷಾಯ 30:19 ವಚನ. ನೀವು ಇನ್ನು ಅಳುವುದೇ ಇಲ್ಲ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಪ್ರಿಯ ದೇವಜನರೇ, ಯಾವುದೇ ಒಂದು ಸಮಸ್ಯೆಯಿಂದ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಹೇಳಲಾರದಂಥ ಕಷ್ಟದ ಪರಿಸ್ಥಿತಿಗಳು ನಿನಗೆ ಬಂದು ಒದಗಿರುವುದರಿಂದ ನೀನು ಯಾವಾಗಲೂ ಅಳುತ್ತಾ ಇರುವೆಯಾ? ಸೈತಾನನು ನಿನ್ನಲ್ಲಿ ಅನೇಕ ಗೊಂದಲಗಳನ್ನು ತಂದು ನಿನ್ನನ್ನು ಯಾರೂ ಪ್ರೀತಿಸುವುದಿಲ್ಲ, ನಿನ್ನ ಕಣ್ಣೀರು ಒರೆಸುವವರು ಯಾರೂ ಇಲ್ಲ, ಈ ಲೋಕದಲ್ಲಿ ನಿನ್ನನ್ನು ಸಂತೈಸುವವರು ಯಾರೂ ಇಲ್ಲ ಎಂಬುದಾಗಿ ಹೇಳಿ ನಿನ್ನನ್ನು ಸೈತಾನನು ಕುಗ್ಗಿಸುತ್ತಾ ಇದ್ದಾನೆಯೇ? ನಿನ್ನ ಗಂಡನು ಇನ್ನೂ ರಕ್ಷಣೆಗೆ ಬಂದಿಲ್ಲ ಎಂಬುದಾಗಿ ಚಿಂತೆಯಲ್ಲಿರುವೆಯಾ? ನಿನ್ನ ಹೆಂಡತಿಯ ರಕ್ಷಣೆಗಾಗಿ ನೀನು ಅಳುತ್ತಿರುವೆಯಾ? ನಿನ್ನ ಮಕ್ಕಳ ರಕ್ಷಣೆಗಾಗಿ ನೀನು ಅಳುತ್ತಿರುವೆಯಾ? ನಿನ್ನ ಕುಟುಂಬದ ರಕ್ಷಣೆಗಾಗಿ ನೀನು ಅಳುತ್ತಿರುವೆಯಾ? ಕಣ್ಣೀರು ಸುರಿಸಬೇಡ. ಈ ದಿನದಲ್ಲಿ ದೇವರು ನಿನ್ನನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ಇನ್ನೂ ಅಳುವುದೇ ಇಲ್ಲ, ನೀವು ಕೂಗಿಕೊಂಡ ಶಬ್ದ ನನಗೆ ಕೇಳಿಸಿತು, ನಾನು ನಿಮಗೆ ಕೃಪೆ ತೋರಿಸುವೆನು, ನಾನು ನಿಮ್ಮ ಕಣ್ಣೀರನ್ನು ಒರೆಸುವೆನು, ನಾನು ನಿಮ್ಮನ್ನು ಸಂತೈಸುವೆನು. ತಂದೆ ತಾಯಿಗಳು ಸಂತೈಸುವುದಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನು ಸಂತೈಸಿ ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮ ಪ್ರತಿಯೊಂದೊಂದು ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಇರುವಂಥ ಕಣ್ಣೀರಿನ ಪರಿಸ್ಥಿತಿ ತೆಗೆದುಹಾಕಿ ಆನಂದದ ವಸ್ತ್ರವನ್ನು ನಾನು ನಿಮಗೆ ಹೊದಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಾಗರಳ ಜೀವಿತದಲ್ಲಿ ನೋಡುವಾಗ, ಹಾಗರಳು ಮರುಭೂಮಿಯಲ್ಲಿ ಮಗುವು ಅಳುತ್ತಿರುವಾಗ, ಆ ಮಗುವಿಗೆ ನೀರು ಕುಡಿಸಲು ನೀರು ಇಲ್ಲದಿರುವಂಥ ಸಮಯದಲ್ಲಿ ಆಕೆ ಕಣ್ಣೀರಿನಿಂದ ದೇವರ ಹತ್ತಿರ ಪ್ರಾರ್ಥಿಸುವಾಗ ದೇವರು ಆಕೆಗೆ ನೀರಿನ ಹೊರತೆಯನ್ನೇ ಸುರಿಸಿದನು. ದೇವರು ಈ ದಿನದಲ್ಲಿ ನಿಮ್ಮ ಕಣ್ಣೀರನ್ನು ನೋಡುವಾತನಾಗಿದ್ದಾನೆ. ನೀನು ನೆನೆಸಿರಬಹುದು, ನನ್ನನ್ನು ಯಾರು ನೋಡುತ್ತಿಲ್ಲ, ನನ್ನ ಕಷ್ಟದ ಪರಿಸ್ಥಿತಿಗಳನ್ನು ಯಾರು ನೋಡುತ್ತಿಲ್ಲ, ನನಗೆ ಯಾರೂ ಇಲ್ಲ, ನನ್ನನ್ನು ಸಂತೈಸುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಹೇಳುತ್ತಿರಬಹುದು. ಆದರೆ ನಿನ್ನನ್ನು ನೋಡಿ ನಿನ್ನ ಕಣ್ಣೀರು ಒರೆಸಲು ದೇವರು ಈ ದಿನ ನಿನ್ನ ಹತ್ತಿರದಲ್ಲೇ ಇದ್ದಾರೆ. ಆತನ ಸ್ವರಕ್ಕೆ ನೀನು ಕಿವಿಗೊಡುವುದಾದರೆ ಆತನು ನಿನ್ನನ್ನು ಸಂತೈಸಿ ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತಾನೆ. ಈ ವಾಕ್ಯವನ್ನು ನೀನು ನಂಬುವುದಾದರೆ ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಿರಿ. ಮನಮರುಗುವಂಥ ನಮ್ಮ ದೇವರೇ, ಅಪ್ಪ, ಸಂತೈಸುವ ತಾಯಿಯು ನೀನಾಗಿದೆಯಲ್ಲ ತಂದೆ. ಈ ದಿನದಲ್ಲಿ ಯಾರ್ಯಾರು ಎಸಪ್ಪ ಕರ್ತನೆ ಕಷ್ಟದ ಪರಿಸ್ಥಿತಿಗಳಿಂದಲೂ ಸ್ವಾಮಿ ಕರ್ತನೆ ಅಪ್ಪ, ನಾನಾ ವಿಧವಾಗಿ ಸೈತಾನನು ತಂದು ಹಾಕಿರುವಂಥ ಸಮಸ್ಯೆಗಳಿಂದಲೂ ದೇವ ಕಣ್ಣೀರು ಸುರಿಸುತ್ತಾ ಇದ್ದಾರೋ ಅಪ್ಪ ಅಂತ ನಿನ್ನ ಮಕ್ಕಳ ಕಣ್ಣೀರನ್ನು ನೀನು ಒರೆಸು. ನಾನಿದ್ದೇನೆ ಮಗಳೇ, ನಾನಿದ್ದೇನೆ ಮಗನೇ, ನೀನು ಚಿಂತಿಸಬೇಡ, ನಾನು ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸುತ್ತೇನೆ, ನೀನು ನನ್ನನ್ನು ನಂಬು ಎಂಬುದಾಗಿ ನೀನು ಅವರನ್ನು ಧೈರ್ಯಪಡಿಸು ದೇವ. ಅಪ್ಪ ಕರ್ತನೆ, ಅವರಲ್ಲಿ ನೀನು ಆನಂದ ವಸ್ತ್ರವನ್ನು ಒದಿಸು ಕರ್ತನೆ ಅಪ್ಪ. ಅವರು ಯಾವಾಗಲೂ ನಿನ್ನಲ್ಲಿ ಸಂತೋಷವುಳ್ಳವರಾಗಿರುವಂತೆ ದೀರ್ಘ ಸಂತೋಷವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಡು ನನ್ನ ರಾಜನೇ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.